ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧ್ರುವತಾರ ಕ್ರಿಯೇಷನ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಯಾವ ರೆಸಿಪಿ ಮಾಡ್ತಿದ್ದೀನಿ ಅಂತ ನೋಡೋಣ. ನಾನು ಮಾಡ್ತಿರೋ ರೆಸಿಪಿ ಯಾವುದು ಅಂದರೆ ಮೆಂತ್ಯ ಕಡುಬು. ಸೊ ಮೆಂತ್ಯ ಕಡುಬು ತುಂಬ ಹೆಲ್ದಿ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಮೆಂತ್ಯ ಸೊಪ್ಪು ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ತಾಯಿದ್ದೀವಿ. ಮೆಂತ್ಯ ಸೊಪ್ಪು ಮತ್ತು ಜೋಳದ ಹಿಟ್ಟು. ಸೊ ಜೋಳದ ಹಿಟ್ಟನ್ನ ಒಂದು 500 ಗ್ರಾಮಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಎಷ್ಟಾದರೂ ತೊಗೋಬೋದು ನೀವು. ಅದನ್ನು ಮಾಮೂಲಿ ಚಪಾತಿ ಹಿಟ್ಟಿಗೆ ಹೆಂಗೆ ಕಲಿಸ್ಕೊತೀವಲ್ಲ ಹಾಗೆ ಕಲಿಸ್ಕೊಳ್ಳೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಉಪ್ಪು ಹಾಕೋದನ್ನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ವೀಡಿಯೋದಲ್ಲಿ. ಸೊ ನೀವು ಕಲಿಸ್ಬೇಕಾದ್ರೆ ಉಪ್ಪು ಹಾಕಿ ಕಲಿಸ್ಕೊಳ್ಳಿ. ಇವಾಗ ಹಿಟ್ಟು ಕಲಸಿಟ್ಕೊಂಡಾಯಿತು. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಕುದಿಯೋಕೆ ಇಡ್ತಾಯಿದ್ದೀನಿ. ನೀರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಕಲ್ಲುಪ್ಪು. ಸೊ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಕಡುಬು ಮಾಡೋದು ಹೇಗಂತ ನೋಡೋಣ. ಇವಾಗ ನೋಡಿ, ಚಿಕ್ಕದಾಗಿ ಇವಾಗ ಏನು ಹುಣಸೆ ಬೀಜ, ಕಡಲೆ ಬೀಜ ಇರೋದಲ್ಲ ಆ ಗಾತ್ರದಲ್ಲಿ ಮಾಡ್ಕೊತಿದ್ದೀನಿ ನಾನು ಕಡುಬುನ ಜೋಳದ ಹಿಟ್ಟಿಂದ. ನೀವು ಬೇಕು ಅಂದರೆ ಟೈಮ್ ಜಾಸ್ತಿ ಇದ್ದರೆ ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ಸ್ವಲ್ಪ ದೊಡ್ಡದಾಗೂ ಮಾಡ್ಕೋಬೋದು. ಬಟ್ ಚಿಕ್ಕದಾಗಿದ್ದರೆ ತುಂಬ ಟೇಸ್ಟ್ ಬರುತ್ತೆ. ಅದಕ್ಕೆಲ್ಲ ಏನು ಮಸಾಲೆ ಎಲ್ಲ ಹಾಕ್ತೀವಲ್ಲ ಆ ಫ್ಲೇವರ್ ಎಲ್ಲ ಹೊಂದ್ಕೊಳ್ಳುತ್ತೆ. ಕಡುಬು ಮಾಡಾದ್ಮೇಲೆ ಅದನ್ನು ಕುದಿಸ್ಕೊಳ್ಳೋಣ. ಏನು ನೀರು ಕುದಿಯೋಕೆ ಇಟ್ಟಿದ್ನಲ್ವ, ಅದು ನೀರು ಕುದಿ ಬರ್ತಿದ್ದಂಗೆ ನೀರಲ್ಲಿ ಹಾಕಿ ಕುದಿಸ್ಕೊಳ್ಳೋಣ. ಅದು ನೀರಲ್ಲಿ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಸ್ವಲ್ಪ 2 ನಿಮಿಷ ಬಿಟ್ಟಾದಮೇಲೆ ಅದು ಕಡುಬು ಕುದೀತಿದ್ದಂಗೆ ಮೇಲೆ ಬರ್ತಾ ಇರುತ್ತೆ. ಆವಾಗ ಒಂಚೂರು ಸೌಟ ಆಡಿಸಿದ್ರೆ ಸಾಕು. ಸೊ ನೋಡಿ, ಇವಾಗ ಎಲ್ಲ ಕಡುಬು ಕುದೀತಾ ಇದೆ. ಈಗ ಮೇಲೆ ಬರುತ್ತಿರುತ್ತಲ್ಲ ನೋಡ್ಕೊಳ್ಳಿ ಒಂಚೂರು, ಅದು ಕಡುಬು ಬೆಂದಿದೆಯಾ ಇಲ್ವೋ ಅಂದ್ಬಿಟ್ಟು ತೆಗೆದು ನೋಡಿ. ಎಲ್ಲ ಕಡುಬು ಚೆನ್ನಾಗಿ ಬೆಂದಿದೆ. ಈಗ ತೆಗಿಯೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಣ್ಣಗಿರೋ ನೀರನ್ನ ಮೇಲೆ ಚಿಮ್ಕಿಸ್ಬಿಟ್ಟು ತೆಗಿಬೇಕು. ಯಾಕೆಂದರೆ ಅದು ಹಾಗೆ ತೆಗೆದ್ರೆ ಗಂಜಿ ಎಲ್ಲ ಇಟ್ಕೊಂಡು ಬಂದುಬಿಡುತ್ತೆ. ಸ್ವಲ್ಪ ತಣ್ಣಗಿರೋ ನೀರು ಹಾಕಿದ್ರೆ ಗಂಜಿ ಅದರಲ್ಲೇ ಬಿಟ್ಕೊಳ್ಳುತ್ತೆ. ಆವಾಗ ಕಡುಬು ಅಂಟಂಟಾಗಿರಲ್ಲ. ಸೊ ನಾನು ಎಲ್ಲ ಕಡುಬು ತೆಗಿತಾ ಇದ್ದೀನಿ. ಸೊ ಅದೇ ರೀತಿ ಎಲ್ಲ ಮಾಡಿರೋ ಕಡುಬನ್ನೆಲ್ಲ ಅದೇ ರೀತಿ ಮಾಡಿಕೊಂಡು ತೆಗೊಳ್ತಾ ಇದ್ದೀನಿ. ಇವಾಗ ಅದಕ್ಕೆ ಒಗ್ಗರಣೆ ಮಾಡೋದಕ್ಕೇನು, ಅದಕ್ಕೆ ಏನೇನು ಪದಾರ್ಥ ಬೇಕು ನೋಡೋಣ. ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಸ್ವಲ್ಪ ಕಡಲೆ ಬೀಜದ ಪೌಡ್ರು, 1-2 ಸ್ಪೂನು ಕಡಲೆ ಬೀಜ, ಚಿಟಿಕೆ ಅರಿಶಿಣ, ಒಂದು ಸ್ವಲ್ಪ ಕಲ್ಲುಪ್ಪು, ಹಾಗೆ 1 ಟೊಮೆಟೊ, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು. ಇವಾಗ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರದ ಮೇಲೆ ನೋಡಿಕೊಂಡು ತೊಗೊಳ್ಳಿ. ಎಷ್ಟು ಪ್ರಮಾಣದಲ್ಲಿ ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ಹಸಿಮೆಣಸಿನ್ಕಾಯಿ ತೊಗೋಬೇಕು. ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪನ್ನ ಎರಡನ್ನೂ ಒಟ್ಟಿಗೆ ಕುಟ್ಟಿ ಖಾರ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಹಾಕ್ಕೊಳ್ಳೋಕ್ಕೆ. ಓಕೆ, ಇವಾಗ ನೆಕ್ಸ್ಟು ನಾವು ಒಗ್ಗರಣೆ ಹೇಗೆ ಮಾಡೋದು ಅಂತ ಮುಂದಿನ ಇದರಲ್ಲಿ ನೋಡೋಣ. ಇವಾಗ ಒಂದು ಪಾತ್ರೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನು. ಸೊ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಂಗೆ 1-2-3 ಸ್ಪೂನು ಉದ್ದಿನಬೇಳೆ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂಚೂರು ಉದ್ದಿನಬೇಳೆ ಕಲರ್ ಬರ್ತಿದ್ದಂಗೆ ಕಡಲೆ ಬೀಜ ಏನು ಇಟ್ಕೊಂಡಿದ್ನಲ್ವ, ಕಡಲೆ ಬೀಜ ಒಂದು 2 ಸ್ಪೂನ್, 2-3 ಸ್ಪೂನ್ಸ್ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಸೊ 2 ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ. ಎಣ್ಣೆಲಿ ಫ್ರೈ ಆದ ನಂತರ ನಾನು ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವು ಸ್ವಲ್ಪ ಸಿಡಿತಿದ್ದಂಗೆ ಈರುಳ್ಳಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಲೆ. ಇದ್ರ ಜೊತೆಗೆ ಇವಾಗ 1-2 ಮೀಡಿಯಮ್ ಸೈಜ್ದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ ಇವಾಗ.
ಟೊಮೆಟೊ ಹಾಕಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಟೊಮೆಟೊ ಎಣ್ಣೆಲಿ ಬೇಯೋವರೆಗೂ ಸ್ವಲ್ಪ ಸೌಟಾಡಿಸ್ಕೊಳ್ಬೇಕು. ಈ ರೆಸಿಪಿ ಬಂದ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು. ಹಾಗೆ ನೋಡಿ ಟೊಮೆಟೊ ಸಾಫ್ಟ್ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಟೊಮೆಟೊ ಎಣ್ಣೆ ಇರುತ್ತಲ್ವ ಅದು ಚೆನ್ನಾಗಿ ಫ್ರೈ ಆಗಬೇಕು. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡು ಎಣ್ಣೆಲೇ ಬೇಯಿಸ್ಕೊಳ್ಳಿ. ನಂತರ ಇವಾಗ ಏನು ಅಂದರೆ ನಾವು ಖಾರ ಏನು ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಖಾರ ಹಾಕಿದ್ಮೇಲೆ ಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅದು ಹಸಿಮೆಣಸಿನ್ಕಾಯಿ ತೊಗೊಂಡಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲೇ ಫ್ರೈ ಮಾಡಿ. ನಂತರ ಮೆಂತ್ಯ ಸೊಪ್ಪು ಏನು ತೊಗೊಂಡಿದ್ದೀನಿ, ಮೆಂತ್ಯ ಸೊಪ್ಪು ನಾನಿಲ್ಲಿ ಅರ್ಧ ಕಟ್ನಷ್ಟು ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಹಾಕಿದ್ಮೇಲೆ ಸೊಪ್ಪೆಲ್ಲ ಬೇಯಬೇಕು. ಸೊಪ್ಪಿಂದು ಹಸಿ ಇರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಮಿಕ್ಸ್ ಮಾಡಿಕೊಂಡು. ನಂತರ ಸ್ವಲ್ಪ ಹುಣಸೆ ರಸ, ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಸೊಪ್ಪು. ಮೆಂತ್ಯ ಸೊಪ್ಪಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಜೋಳದಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಿಂದ ನಮಗೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ಇದರಲ್ಲಿ ರಿಚ್ ಇನ್ ಐರನ್ ಮತ್ತು ಕ್ಯಾಲ್ಸಿಯಮ್ ಎಲ್ಲ ಇರುತ್ತೆ ಮೆಂತ್ಯ ಸೊಪ್ಪಲ್ಲಿ. ಮತ್ತು ಡೈಜೆಷನಲ್ಲೂ ತುಂಬ ಹೆಲ್ಪ್ ಆಗುತ್ತೆ ಇದು. ಸೊ ಮೆಂತ್ಯ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವೇನು ಕಡುಬುನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಎಲ್ಲನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡಲೆ ಬೀಜದ ಪೌಡ್ರು 2-3 ಚಮಚ ತೊಗೊಂಡಿದ್ದೀನಿ ಇಲ್ಲಿ. ಅದ್ರ ಜೊತೆಗೆ ಏನು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಈ ರೆಸಿಪಿ ಬಂದುಬಿಟ್ಟು ಮೆಂತ್ಯ ಕಡುಬು ಅಂತ. ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಮಸಾಲೆ ಎಲ್ಲ ಕಡೆ ಹೊಂದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಬಂತು ಮೆಂತ್ಯ ಕಡುಬು. ಇದು ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಹಾಗೆ ಇದು ಮೆಂತ್ಯ ಮತ್ತು ಜೋಳದಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ. ಹಾಗೆ ಮೆಂತ್ಯ ಸೊಪ್ಪಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಮತ್ತು ರಿಚ್ ಇನ್ ವಿಟಮಿನ್ ಎ, ಸಿ ಮತ್ತು ಕೆ ಇರುತ್ತೆ ಇದರಲ್ಲಿ. ಸೊ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಏನಾದರೂ ಹೊಸ್ದಾಗಿ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ಈ ಥರ ಮಾಡಿಕೊಡ್ಬೋದು. ಸೊ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟೊತ್ತರೆಗೂ ವಿಡಿಯೋನ ವಾಚ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು.